ಹೌದು, ನಗರಸಭೆ, ನಗರ ಪಾಲಿಕೆಯಂತಹ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬೇಕಾದರೆ ಅದಕ್ಕೆ ಸಂಬಂಧಿಸಿದ ಸಂಸ್ಥೆಯಿಂದ ಪರವಾನಗಿ ಪಡೆಯುವುದು ಮುಖ್ಯ. ಅಲ್ಲದೆ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ವಾಣಿಜ್ಯ ಉದ್ದೇಶಕ್ಕೋ ಅಥವಾ ಗೃಹ ಬಳಕೆಗೋ ಎಂಬುದನ್ನು ಮೊದಲು ಹೇಳಬೇಕು. ಅಲ್ಲದೆ ಎಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಅಂತಸ್ತು ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂಬ ಬಗ್ಗೆಯೂ ಲಿಖಿತವಾಗಿ ತಿಳಿಸಿ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯಿಂದ ಪರವಾನಗಿ ಪಡೆಯಬೇಕು. ಅಷ್ಟೇ ಅಲ್ಲ, ನಿರ್ಮಾಣ ಮಾಡುವ ಕಟ್ಟಡಕ್ಕೆ ಸುತ್ತಲೂ ಸೆಟ್ ಬ್ಯಾಕ್ ಬಿಡಬೇಕು. ಅಗ್ನಿ ದುರಂತದಂತಹ ಯಾವುದೇ ಪ್ರಾಕೃತಿಕ ದುರಂತ ಸಂಭವಿಸಿದಾಗ ಅದರಲ್ಲಿರುವ ಜನರು ಪಾರಾಗಲು ಪರ್ಯಾಯ ಮಾರ್ಗ ಇರಬೇಕು. ಹೀಗೆ ಹಲವು ನಿಯಮಗಳನ್ನ ಮಾಡಲಾಗಿದೆ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು, ಇವುಗಳ ವಿರುದ್ಧ ಇವರಿಗೂ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡ ನಿದರ್ಶನವೇ ಇಲ್ಲವಾಗಿದೆ. ಈ ಕಟ್ಟಡವನ್ನೊಮ್ಮೆ ನೋಡಿ. ಇದು ಬರೋಬ್ಬರಿ 7 ಅಂತಸ್ತುಗಳಲ್ಲಿ ನಿರ್ಮಾಣವಾಗುತ್ತಿರೋ ಕಟ್ಟಡ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಬಿಬಿ ರಸ್ತೆಗೆ ಹೊಂದಿಕೊಂಡೇ ಇರುವ ಡ್ರೀಮ್ ಸಿಟಿ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡವಿದ. 6 ಅಂತಸ್ತಿನ ಕಟ್ಟಡ ಸಿದ್ಧವಾಗಿದ್ದು ಕೊನೆಯ ಅಂತಸ್ತು ನಿರ್ಮಾಣ ಹಂತದಲ್ಲಿದೆ. ಇದರಲ್ಲಿ ತಪ್ಪೇನಿದೆ ಅಂತೀರಾ? ಇದೆ. ಆ ತಪ್ಪು ಏನು ಅನ್ನೋದನ್ನ ತಿಳಿಯೋದಕ್ಕೂ ಮೊದಲು ನಗರ ಸ್ಥಳೀಯ ಸಂಸ್ಥೆಗಳ ನಿಯಮಾವಳಿಗಳನ್ನ ಅರಿಯಬೇಕಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡ 2 ಹಂತದಲ್ಲಿ ನಿರ್ಮಾಣವಾಗಬೇಕು. ಅಂದರೆ ನೆಲ ಅಂತಸ್ತು ಸೇರಿ ಮೇಲೆ 2 ಅಂತಸ್ತು ಮಾತ್ರ ನಿರ್ಮಾಣ ಮಾಡಲು ಅವಕಾಶವಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಸ್ತುತ ನಿರ್ಮಾಣವಾಗಿರುವ ಯಾವುದೇ ಕಟ್ಟಡ ನಗರಸಭೆ ನಿಯಮವನ್ನ ಪಾಲಿಸಿಯೇ ಇಲ್ಲ ಎಂಬುದು ವಿಶೇಷ. ಇನ್ನು ಈ ಕಟ್ಟಡವು ಅದೇ ಹಾದಿಗೆ ಸೇರಿದ್ದು ಬರೋಬ್ಬರಿ 6 ಅಂತಸ್ತು ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಇಂತಹ ನಿಯಮ ಮೀರಿ ಕಟ್ಟಡ ನಿರ್ಮಾಣ ಮಾಡುವವರ ವಿರುದ್ಧ ಯಾವುದೇ ಕ್ರಮ ಇಲ್ಲವೇ ಎಂದರೆ ಅದಕ್ಕೂ ಒಂದು ನಿಯಮವಿದೆ. ಪರವಾನಗಿ ಪಡೆಯದೆ ಅಥವಾ ನಿಯಮ ಮೀರಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಅದಕ್ಕೆ ತೆರಿಗೆಯ ದುಪ್ಪಟ್ಟು ದಂಡ ವಿಧಿಸುವ ಜವಾಬ್ದಾರಿ ನಗರಸಭೆಗೆ ಸೇರಿದೆ. ಆದರೆ ನಿಯಮ ಮೀರಿ ರಾಜಾರೋಷವಾಗಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ವಹಿಸದಿರುವುದು ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿರುವ ಕಟ್ಟಡಗಳನ್ನ ಒಮ್ಮೆ ನೋಡಿ. ಇವು ನಗರದ 15ನೇ ವಾರ್ಡಿನಲ್ಲಿ ನಿರ್ಮಾಣವಾಗಿರುವ ಬೃಹತ್ ಕಟ್ಟಡಗಳ. ಇವುಗಳಿಗೆ ನಗರಸಭೆಯಿಂದ ಪರವಾನಗಿ ನೀಡಲಾಗಿದೆಯಾ? ನೀಡಿದ್ರೆ ಎಷ್ಟು ಅಂತಸ್ತಿಗೆ ನೀಡಲಾಗಿದೆ? ನಿಯಮ ಮೀರಿ ನಿರ್ಮಾಣ ಮಾಡಿದ್ರೂ ಯಾಕೆ ನಗರಸಭೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆಗಳಿಗೆ ನಗರಸಭೆಯಲ್ಲಿ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ಇದೇ ರೀತಿಯಲ್ಲಿ ನಗರದ ಪ್ರತಿ ವಾರ್ಡಿನಲ್ಲಿಯೂ ಬಹುಮಹಡಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ರು ನಗರಸಭೆ ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಮೌನಕ್ಕೆ ಶರಣಾಗಿದೆ. ಇನ್ನು ನಗರಸಭೆಯಲ್ಲಿ ಕಂದಾಯ ಇಲಾಖೆ ಎಂಬ ಒಂದು ವಿಭಾಗವಿರುತ್ತದೆ. ಇದು ನಗರದಲ್ಲಿ ನಿರ್ಮಾಣವಾಗುವ ಕಟ್ಟಡಗಳಿಗೆ ಪರವಾನಗಿ ನೀಡುವುದು, ನಿಯಮ ಮೀರಿದ ಕಟ್ಟಡಗಳ ಮಾಲೀಕರಿಗೆ ದಂಡ ವಿಧಿಸುವ ಕೆಲಸವನ್ನ ಮಾಡಬೇಕು. ಆದರೆ ಪ್ರಸ್ತುತ ಆ ಕೆಲಸವೇ ನಡೆಯುತ್ತಿಲ್ಲ ಎಂಬುದಕ್ಕೆ ಈ ಕಟ್ಟಡಗಳೇ ಜ್ವಲಂತ ಸಾಕ್ಷಿ. ಹೀಗೆ ನಿಯಮ ಮೀರಿ ಕಟ್ಟಡಗಳು ನಿರ್ಮಾಣವಾಗಿರುವ ಬಗ್ಗೆ ಸಿಟಿವಿ ನ್ಯೂಸ್ ನಗರಸಭೆಯ ಪ್ರಭಾರಿ ಆಯುಕ್ತರಾಗಿರುವ ಉಮಾಶಂಕರ್ ಅವರನ್ನ ಪ್ರಶ್ನಿಸಿದ್ರೆ ಅವರು ನೀಡಿದ ಉತ್ತರ ನೋಡಿ. ನಗರಸಭೆಯಿಂದ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾ ಇರೋಂಥದ್ದು G+2ಗೆ. ಇನ್ ಕೇಸ್ ಅವರ ವಿಸ್ತೀರ್ಣ 30-40ಗಿಂತ ಇನ್ನೂ ಹೆಚ್ಚಿಗಿದ್ರೆ ಅದು ನಾವು G+3 ತನಕ ಪ್ರಾವಿಷನ್ ಇದೆ ಅಂತ. ಅದು ಪ್ರತಿಯೊಂದು ನಾವು ಲೈಸೆನ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಅಪ್ರೂವಲ್ ಬರೋಂಥದ್ದು ನಮ್ಮ ಪ್ಲಾನಿಂಗ್ ಅಥಾರಿಟಿಯಿಂದ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಏನಾದರೂ ಕಟ್ಟಿರ್ತಾರೆ ಅಥವಾ ವಿತೌಟ್ ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಡಬಲ್ ಟ್ಯಾಕ್ಸೇಷನ್ ಅಂದರೆ ಸೆಕ್ಷನ್ 107 ಪ್ರಕಾರ 2 ಪಟ್ಟು ನಾವು ಅವ್ರ ಹತ್ರ ಕಂದಾಯ ಕಟ್ಸ್ಕೊತಾ ಇದ್ದೀವಿ. ಬಟ್ ಅದು ಅವರು ವೈಲೇಷನ್ ಮಾಡಿರೋದಕ್ಕೆ ಅದೊಂದು ಫೈನ್ ಥರ ಕಟ್ಸ್ಕೊತಾರೆ. ಕೇಳಿದ್ರಲ್ಲ, ನಗರಸಭೆ ಆಯುಕ್ತರೇ ಹೇಳುವಂತೆ ಪರವಾನಗಿ ಇಲ್ಲದೆ ನಿರ್ಮಾಣವಾಗುತ್ತಿರುವ ಕಟ್ಟಡಗಳಿಗೆ ದುಪ್ಪಟ್ಟು ದಂಡ ವಿಧಿಸಲು ಅವಕಾಶವಿದೆಯಂತೆ. ಆದರೆ ನಿಯಮ ಮೀರಿ ಬಹು ಅಂತಸ್ತು ನಿರ್ಮಾಣ ಮಾಡಿದ ಕಟ್ಟಡಗಳ ಪಾಡೇನು ಎಂದು ಪ್ರಶ್ನಿಸಿದ್ರೆ ಆಯುಕ್ತರಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ. ಇನ್ನು ನಿಯಮ ಪಾಲಿಸುವ ವಿಚಾರದಲ್ಲಂತೂ ಚಿಕ್ಕಬಳ್ಳಾಪುರ ನಾಗರಿಕರು ತೀರಾ ಕಡಿಯಲಿದ್ದಾರೆ ಎಂದರೆ ತಪ್ಪಾಗಲಾರದ. ಯಾವುದೇ ಕಟ್ಟಡ ನಿರ್ಮಾಣವಾಗಬೇಕಾದರೂ ಅದಕ್ಕೆ ಸೆಟ್ ಬ್ಯಾಕ್ ಬಿಡಬೇಕು ಎಂಬ ನಿಯಮವಿದ್ರು ಅದು ಪಾಲಿಸುತ್ತಿರೋರು ಮಾತ್ರ ತೀರಾ ಕಡಿಮೆ. ಇನ್ನು G2 ಎಂಬ ನಗರಸಭೆ ನಿಯಮ ಪಾಲಿಸುವವರು ಕೇವಲ ಕೊಳಚೆ ಪ್ರದೇಶದ ಬಡವರನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ನಾಗರಿಕರು ಇದನ್ನ ಪಾಲಿಸಿಲ್ಲ ಎಂಬುದಕ್ಕೆ
ನಿರ್ಮಾಣವಾಗಿರುವ ಕಟ್ಟಡಗಳೇ ನಿದರ್ಶನವಾಗಿದೆ. ಹೀಗೆ ನಿಯಮ ಮೀರಿ ಕಟ್ಟಡಗಳು ನಿರ್ಮಾಣವಾದರೆ ಅಂತಹ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನಗರಸಭೆ ಕಂದಾಯ ಅಧಿಕಾರಿಗಳು ಕ್ರಮ ವಹಿಸಬೇಕು. ಆದರೆ ಕಂದಾಯ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿದ ನಿದರ್ಶನವೇ ಇಲ್ಲದ ಕಾರಣ ರಾಜಾರೋಷವಾಗಿ ಅಕ್ರಮ ಕಟ್ಟಡಗಳ ನಿರ್ಮಾಣ ನಗರದಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಪ್ರಸ್ತುತ ನಗರಸಭೆಯಲ್ಲಿ ಅಧಿಕೃತ ಪೌರಾಯುಕ್ತರು ಇಲ್ಲವಾಗಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರ ನಗರಸಭೆಯ ಪೌರಾಯುಕ್ತರಾಗಿದ್ದ ಮಂಜುನಾಥ್ ಅವರು ಆ ಹುದ್ದೆಗೆ ಅರ್ಹರಲ್ಲ ಎಂದು ನಗರಸಭಾ ಸದಸ್ಯರೇ ನ್ಯಾಯಾಲಯಕ್ಕೆ ಹೋದ ಕಾರಣ ನ್ಯಾಯಾಲಯ ಅವರನ್ನ ವರ್ಗಾಯಿಸಿ ಅರ್ಹರನ್ನ ನೇಮಿಸುವಂತೆ ಆದೇಶ ನೀಡಿದೆ. ಆದರೆ ಕೋರ್ಟು ಆದೇಶ ನೀಡಿ 4 ತಿಂಗಳೇ ಕಳೆದರೂ ಚಿಕ್ಕಬಳ್ಳಾಪುರ ನಗರಸಭೆಗೆ ಆಯುಕ್ತರ ನೇಮಕವಾಗಿಲ್ಲ. ಇದರಿಂದ ಪರಿಸರ ಅಭಿಯಂತರರಾಗಿದ್ದ ಉಮಾಶಂಕರ್ ಅವರನ್ನ ಪ್ರಭಾರಿ ಆಯುಕ್ತರಾಗಿ ನೇಮಿಸಲಾಗಿದೆ. ಆದರೆ ಪ್ರಭಾರಿ ಆಯುಕ್ತರ ಆದೇಶಗಳಿಗೆ ನಗರಸಭೆ ಕಂದಾಯ ಅಧಿಕಾರಿಗಳು ಬೆಲೆ ನೀಡುತ್ತಿಲ್ಲವಾ ಅಥವಾ ಪ್ರಭಾರಿಯಾಗಿರುವ ಕಾರಣ ತಾವು ಯಾಕೆ ಈ ಸಮಸ್ಯೆ ಹೊರಬೇಕು ಎಂಬ ನೆಪವಾಗುತ್ತಿಲ್ಲ. ಆದರೆ ಅಕ್ರಮ ಕಟ್ಟಡಗಳ ನಿರ್ಮಾಣದ ವಿರುದ್ಧ ನಗರಸಭೆಯಿಂದ ಯಾವುದೇ ಕ್ರಮ ಜರುಗಿಸದ ಕಾರಣ ದಿನೇ ದಿನೇ ಈ ಅಕ್ರಮ ಕಟ್ಟಡಗಳ ನಿರ್ಮಾಣ ಹೆಚ್ಚುತ್ತಲೇ ಇದೆ. ಇದರಿಂದ ನಗರಸಭೆಗೆ ಬರಬೇಕಾದ ಆದಾಯಕ್ಕೆ ಕನ್ನ ಬೀಳುವ ಜೊತೆಗೆ ಮುಂದೆ ಯಾವುದೇ ಅಪಾಯ ಎದುರಾದರೆ ಯಾವುದೇ ಪರಿಹಾರ ಕ್ರಮಗಳಿಲ್ಲದೆ ನಿರ್ಮಾಣವಾಗಿರುವ ಇಂತಹ ಕಟ್ಟಡಗಳಲ್ಲಿ ನೆಲೆಸಿದ ಜನರ ಪಾಡೇನು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ಈಗಲಾದರೂ ನಗರಸಭೆ ಕಂದಾಯ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಅಕ್ರಮ ಕಟ್ಟಡಗಳ ನಿರ್ಮಾಣದ ವಿರುದ್ಧ ಕ್ರಮ ವಹಿಸಲು ಮುಂದಾಗಲಿದ್ದಾರಾ? ಕಾದು ನೋಡಬೇಕಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.